ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೃಗಶಿರ ನಕ್ಷತ್ರವು ಸೌಂದರ್ಯ, ಸಂವೇದನೆ ಮತ್ತು ಚಂಚಲತೆಯ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಪ್ರಕೃತಿಯ ಮೃದುತನವನ್ನು ಹೊತ್ತಿರುವವರಂತೆ ಕಾಣುತ್ತಾರೆ ಎಂದು ಹೇಳಲಾಗುತ್ತದೆ. ಇವರ ದೇಹದ ಸೌಂದರ್ಯವು ಕೇವಲ ಹೊರಗಿನ ರೂಪದಲ್ಲಿ ಮಾತ್ರವಲ್ಲದೆ ಒಳಗಿನ ಶಾಂತ ಸ್ವಭಾವ ಮತ್ತು ಮೃದು ಮನಸ್ಸಿನಲ್ಲಿಯೂ ವ್ಯಕ್ತವಾಗುತ್ತದೆ. ವಿಶೇಷವಾಗಿ ಇವರ ಕಣ್ಣುಗಳು ಅತ್ಯಂತ ಆಕರ್ಷಕವಾಗಿದ್ದು ಜಿಂಕೆಯ ಕಣ್ಣುಗಳಂತೆ ಆಳವಾದ ಭಾವನೆಗಳನ್ನು ಹೊತ್ತಿರುವಂತೆ ಕಾಣುತ್ತವೆ. ಈ ಕಣ್ಣುಗಳು ನೋಡುತ್ತಿರುವವರ ಮನಸ್ಸನ್ನು ಸೆಳೆಯುವ ಶಕ್ತಿ ಹೊಂದಿದ್ದು ಕೆಲವೊಮ್ಮೆ ಮಾತುಗಳಿಗಿಂತ ಹೆಚ್ಚು ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಕಣ್ಣುಗಳ ಕಾಂತಿ ಇವರ ಆರೋಗ್ಯ, ಮನಸ್ಥಿತಿ ಮತ್ತು ಚಂದ್ರನ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇವರ ಕಣ್ಣಿನ ಚಲನವಲನ ಸಹ ಮೃದು ಹಾಗೂ ಲಯಬದ್ಧವಾಗಿದ್ದು ಅದರಲ್ಲಿ ಒಂದು ಸ್ವಾಭಾವಿಕ ಲಜ್ಜೆ ಮತ್ತು ಆಕರ್ಷಣೆ ಕಾಣುತ್ತದೆ. ಮುಖದ ಸೌಂದರ್ಯದ ದೃಷ್ಟಿಯಿಂದ ಮೃಗಶಿರ ನಕ್ಷತ್ರದ ಸ್ತ್ರೀಯರು ಸಾಮಾನ್ಯವಾಗಿ ಸಮಮಿತಿಯುತವಾದ ಮುಖರಚನೆ, ಮೃದುವಾದ ಚರ್ಮ ಮತ್ತು ಶಾಂತ ಅಭಿವ್ಯಕ್ತಿಯನ್ನು ಹೊಂದಿರುತ್ತಾರೆ. ಇವರ ಮುಖದಲ್ಲಿ ಕಾಣುವ ಮುಗ್ಧತೆ ಮತ್ತು ಸೌಮ್ಯತೆ ಇವರನ್ನು ಇತರರಿಂದ ವಿಭಿನ್ನವಾಗಿಸುತ್ತದೆ. ತುಟಿಗಳು ಸಾಮಾನ್ಯವಾಗಿ ಸಣ್ಣದಾಗಿಯೇ ಇದ್ದರೂ ಸುಂದರವಾದ ರೂಪವನ್ನು ಹೊಂದಿರುತ್ತವೆ ಮತ್ತು ನಗು ಅತ್ಯಂತ ಮಧುರವಾಗಿದ್ದು ಅದು ಸುತ್ತಮುತ್ತಲಿನ ವಾತಾವರಣವನ್ನು ಹಗುರಗೊಳಿಸುವ ಸಾಮರ್ಥ್ಯ ಹೊಂದಿದೆ. ಕೂದಲು ಸಾಮಾನ್ಯವಾಗಿ ದಟ್ಟವಾಗಿದ್ದು ಮೃದುವಾಗಿರುತ್ತದೆ ಮತ್ತು ಇವರ ಮುಖದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ದೇಹದ ಮೈಕಟ್ಟಿನ ವಿಷಯದಲ್ಲಿ ಇವರು ಸಾಮಾನ್ಯವಾಗಿ ಸೊಗಸಾದ, ಸರಳ ಮತ್ತು ಸಮತೋಲನ ಹೊಂದಿದ ದೇಹಾಕೃತಿಯನ್ನು ಹೊಂದಿರುತ್ತಾರೆ. ಇವರ ನಡೆಯಲ್ಲೊಂದು ಸ್ವಾಭಾವಿಕ ಲಯವಿದ್ದು ಅದು ನೋಡಲು ತುಂಬಾ ಆಕರ್ಷಕವಾಗಿರುತ್ತದೆ. ಈ ನಡಿಗೆ ಇವರ ಆತ್ಮವಿಶ್ವಾಸ ಮತ್ತು ಸೌಂದರ್ಯವನ್ನು ಮತ್ತಷ್ಟು ಎತ್ತಿ ತೋರಿಸುತ್ತದೆ. ಕೆಲವೊಮ್ಮೆ ಇವರ ಧ್ವನಿ ಸ್ವಲ್ಪ ಗಂಭೀರತೆ ಹೊಂದಿದ್ದರೂ ಅದರಲ್ಲಿ ಮೃದುವಾದ ಮಧುರತೆ ಕೂಡ ಇರುತ್ತದೆ. ಇದರಿಂದ ಇವರು ಮಾತನಾಡುವಾಗ ಇತರರನ್ನು ಆಕರ್ಷಿಸುವ ಶಕ್ತಿ ಹೊಂದಿರುತ್ತಾರೆ. ಚಂದ್ರನು ಈ ನಕ್ಷತ್ರದ ಅಧಿಪತಿಯಾಗಿರುವುದರಿಂದ ಇವರಲ್ಲಿ ಭಾವನಾತ್ಮಕತೆ, ಕಲ್ಪನೆ ಶಕ್ತಿ ಮತ್ತು ಸೃಜನಶೀಲತೆ ಹೆಚ್ಚಾಗಿ ಕಾಣಿಸುತ್ತದೆ. ಇವರು ಕಲೆ, ಸಂಗೀತ, ಸಾಹಿತ್ಯ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಸಹಜವಾಗಿ ಆಸಕ್ತಿ ಹೊಂದಿರುತ್ತಾರೆ ಮತ್ತು ತಮ್ಮ ಭಾವನೆಗಳನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸಲು ಇಷ್ಟಪಡುತ್ತಾರೆ. ಮೃಗಶಿರ ನಕ್ಷತ್ರದ ಸ್ತ್ರೀಯರು ಒಳಗಿನಿಂದ ಬಹಳ ಮೃದು ಮತ್ತು ಪ್ರೀತಿಯ ಮನಸ್ಸು ಹೊಂದಿರುವವರಾಗಿದ್ದು ಇವರು ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಬಹಳ ಮಹತ್ವದಿಂದ ನೋಡುತ್ತಾರೆ. ಇವರ ಹೃದಯದಲ್ಲಿ ಅಪಾರವಾದ ಪ್ರೀತಿ ಇರುವುದರಿಂದ ಇವರು ತಮ್ಮ ಪ್ರಿಯಜನರಿಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ. ಆದರೆ ಇದೇ ಗುಣವು ಕೆಲವೊಮ್ಮೆ ಇವರನ್ನು ಭಾವನಾತ್ಮಕವಾಗಿ ದುರ್ಬಲರನ್ನಾಗಿ ಮಾಡುತ್ತದೆ. ಇವರು ಸಣ್ಣ ವಿಷಯಗಳಿಗೂ ಆಳವಾಗಿ ಪ್ರತಿಕ್ರಿಯಿಸುವ ಸ್ವಭಾವ ಹೊಂದಿರುತ್ತಾರೆ ಮತ್ತು ಇದರಿಂದ ಮನಸ್ಸಿನಲ್ಲಿ ಏರುಪೇರುಗಳು ಕಾಣಬಹುದು. ಕೆಲ ಸಂದರ್ಭಗಳಲ್ಲಿ ಇವರು ಚಂಚಲ ಮನಸ್ಸಿನವರಾಗಿದ್ದು ಹೊಸ ಅನುಭವಗಳನ್ನು ಹುಡುಕುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ. ಇದರಿಂದಾಗಿ ಒಂದೇ ವಿಷಯದಲ್ಲಿ ಹೆಚ್ಚು ಕಾಲ ತೃಪ್ತಿಯಾಗದೆ ಬೇಸರಗೊಳ್ಳುವ ಸಾಧ್ಯತೆಯೂ ಇದೆ. ಇವರಲ್ಲಿ ಇರುವ ಕುತೂಹಲ ಮತ್ತು ಅನ್ವೇಷಣೆಯ ಮನೋಭಾವ ಇವರನ್ನು ಹೊಸ ಜನರು, ಸ್ಥಳಗಳು ಮತ್ತು ಅನುಭವಗಳ ಕಡೆಗೆ ಸೆಳೆಯುತ್ತದೆ. ಆದರೆ ಇದೇ ಗುಣವು ಕೆಲವೊಮ್ಮೆ ಸ್ಥಿರತೆಯ ಕೊರತೆಯಾಗಿ ಕಾಣಬಹುದು. ಇವರು ಪ್ರೀತಿಯಲ್ಲಿ ಆಳವಾದ ಭಾವನೆಗಳನ್ನು ಹೊಂದಿದ್ದರೂ ಸಂಬಂಧಗಳಲ್ಲಿ ಭದ್ರತೆ ಮತ್ತು ಗಮನವನ್ನು ಹೆಚ್ಚು ನಿರೀಕ್ಷಿಸುತ್ತಾರೆ. ಇವರಿಗೆ ನಿರಂತರ ಪ್ರೀತಿ ಮತ್ತು ಕಾಳಜಿ ಅಗತ್ಯವಾಗಿದ್ದು ಅದಿಲ್ಲದಿದ್ದರೆ ಅಸಮಾಧಾನ ಅಥವಾ ಅನುಮಾನ ಹುಟ್ಟುವ ಸಾಧ್ಯತೆಯಿದೆ. ಕೆಲವೊಮ್ಮೆ ಇವರು ವಿಮರ್ಶಾತ್ಮಕವಾಗಿ ವರ್ತಿಸಬಹುದು ಮತ್ತು ಟೀಕೆಯನ್ನು ಸುಲಭವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ. ಆದರೆ ಇವರೊಳಗಿನ ಸತ್ಯನಿಷ್ಠೆ ಮತ್ತು ನೇರತನ ಇವರನ್ನು ಪ್ರಾಮಾಣಿಕ ವ್ಯಕ್ತಿಗಳಾಗಿಸುತ್ತದೆ. ಮೃಗಶಿರ ನಕ್ಷತ್ರದ ಸ್ತ್ರೀಯರಲ್ಲಿ ಒಂದು ವಿಶಿಷ್ಟವಾದ ಆಕರ್ಷಣೆ ಅಂದರೆ ಇವರ ಸೌಂದರ್ಯವು ಕೇವಲ ದೇಹದ ರೂಪದಲ್ಲಷ್ಟೇ ಅಲ್ಲದೆ ಅವರ ನಡವಳಿಕೆ, ಮಾತು
ಭಾವನೆ ಮತ್ತು ಹೃದಯದ ಮೃದುತ್ವದಲ್ಲಿಯೂ ಅಡಕವಾಗಿರುವುದು. ಇವರು ತಮ್ಮ ಸುತ್ತಮುತ್ತಲಿನ ಜನರ ಮೇಲೆ ಒಂದು ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತಾರೆ ಮತ್ತು ತಮ್ಮ ನೈಸರ್ಗಿಕ ಸೌಂದರ್ಯ ಹಾಗೂ ಪ್ರೀತಿಯ ಮನಸ್ಸಿನಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವ ಸಾಮರ್ಥ್ಯ ಹೊಂದಿರುತ್ತಾರೆ. ಹೀಗಾಗಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಸೌಂದರ್ಯ, ಸಂವೇದನೆ, ಬುದ್ಧಿವಂತಿಕೆ ಮತ್ತು ಪ್ರೀತಿಯ ಸಮನ್ವಯವನ್ನು ಒಳಗೊಂಡ ಅಪೂರ್ವ ವ್ಯಕ್ತಿತ್ವವನ್ನು ಹೊಂದಿರುವವರಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವರ್ಣಿಸಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.